ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುವ ಸಂಬಂಧವಾಗಿ ನನ್ನ ಜೊತೆಯಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ದಾವಣಗೆರೆ ಜಿಲ್ಲಾ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಶಿವಶಂಕರ್ ಅವರೇ, ದಾವಣಗೆರೆ ಜಿಲ್ಲಾ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷರು, ನಿವೃತ್ತ ಪ್ರಾಂಶುಪಾಲರಾಗಿರುವ ಶ್ರೀಯುತ ಮಂಜುನಾಥ್ ರೆಡ್ಡಿಯವರೇ, ಹರಿಹರ ತಾಲೂಕು ನಿವೃತ್ತ ನೌಕರರು ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಹೊರಕೇರಿಯವರೇ, ಮತ್ತೆಲ್ಲ ನಿವೃತ್ತ ಹಿರಿಯ ಕಿರಿಯ ಸ್ನೇಹಿತರೆ, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಘಟಕದ ಒಂದು ಸೂಚನೆಯಂತೆ ರಾಜ್ಯದ ಸುಮಾರು 25ಕ್ಕೂ ಹೆಚ್ಚು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ನಮ್ಮ ನಷ್ಟವನ್ನು ಸರಿದೂಗಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಕ್ಷೇತ್ರದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ತಹಶೀಲ್ದಾರರು, ಉಪವಿಭಾಗಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ನಡೆಯುತ್ತಿದ್ದು, ಆ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಇಂದು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ದಾವಣಗೆರೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಾಗ ಅವರೂ ಸಹ ಸಂತೋಷದಿಂದ ನಿಮ್ಮ ಒಂದು ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, ನಾವು ಸಾರ್ವಜನಿಕರ ಕೆಲಸಕ್ಕಾಗಿ, ಸರ್ಕಾರದ ಒಂದು ಭಾಗವಾಗಿ ಕಳೆದ 30-40 ವರ್ಷ ನಮ್ಮ ಸೇವೆಯನ್ನು ಸಲ್ಲಿಸಿದ್ದೀವಿ. ಬೇರೆಯವರಂತೆ ಹಣ ಮಾಡ್ತಕ್ಕಂಥ ಒಂದು ಅವಕಾಶ ನಮಗಿಲ್ಲದೇ ಇದ್ದರೂ ಪ್ರಾಮಾಣಿಕ ಸೇವೆ ಮಾಡಿದ್ದೀವಿ ಅಂತಕ್ಕಂಥ ಒಂದು ತೃಪ್ತಿ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ನಾವು ನಿವೃತ್ತರಾದ ತಕ್ಷಣ ಎಲ್ಲ ನೌಕರರು ಒಂದು ಆಸೆ ಇರ್ತೈತಿ, ನಮ್ಮ ಮಕ್ಕಳು ಮದುವೆ ಮಾಡಬೇಕು, ನಮಗೆ ವಾಸಕ್ಕೊಂದು ಮನೆಯನ್ನು ಕಟ್ಕೋಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಹೊಂದಿರ್ತೀವಿ. ಅದಕ್ಕೋಸ್ಕರ ನಮಗೆ ಇಷ್ಟು ಹಣ ಬರುತ್ತೆ, ಆ ಹಣಕ್ಕೆ ತಕ್ಕಂಥ ನಮ್ಮ ಯೋಜನೆಗಳನ್ನು ನಾವು ರೂಪಿಸಿಕೊಂಡಿರ್ತೀವಿ. ಆದರೆ ಸರ್ಕಾರ ನೀಡಿರುವಂಥ 7ನೇ ವೇತನ ಆಯೋಗ ನಿವೃತ್ತರ ಪಾಲಿಗೆ ಸಂತೋಷದಾಯಕ ಸಂಗತಿ ಏನಲ್ಲ ಅಂತ ಹೇಳೋದನ್ನು ನಾನು ದುಃಖದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನು ನಾವು 1/7/22 ಹಿಂದೆ 30ರಿಂದ 40 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದು, ಆ ಸೇವೆ ಸಲ್ಲಿಸಿದ ಹಣವನ್ನು ನಾವು ಕೇಳ್ತಾ ಇದ್ದೇವೆ ವಿನಃ ನಾವು ನಿವೃತ್ತರಾದ ನಂತರವೂ ನಮಗೆ ಹಣ ಕೊಡ್ರಿ ಅಂತ ನಾವು ಕೇಳೋದಕ್ಕೆ ತಯಾರಿಲ್ಲ. ಸ್ನೇಹಿತರೆ, ನಿವೃತ್ತಿ ಆದ ನಂತರ ನಮಗೆ ಬರಬೇಕಾಗಿರೋದು ಏನು ಅಂತಂದು ಹೇಳಿದ್ರೆ, ನಾವಾಗೇ ಮಾಡಿ ಉಳಿಸಿಕೊಂಡಂಥ LIC ಇರ್ಬೋದು, RD ಇರ್ಬೋದು, ಅಷ್ಟಿಷ್ಟು ಉಳಿಸಿ FD ಫಿಕ್ಸೆಡ್ ಮಾಡಿರ್ತಕ್ಕಂಥ ಹಣ ಆಗಿರ್ಬೋದು, ಅದೆಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರ ನೀಡ್ತಕ್ಕಂಥ DCRG ಕಮ್ಯುಟೇಷನ್ ಮತ್ತು EL ಎನ್ಕ್ಯಾಶ್ಮೆಂಟ್ಗಳು. ಈಗ ಸರ್ಕಾರ ಆ DCRG ಕಮ್ಯುಟೇಷನ್ಸ್ EL ಎನ್ಕ್ಯಾಶ್ಮೆಂಟನ್ನು ನಮಗೆ 7ನೇ ವೇತನ ಆಯೋಗ ನಿಗದಿಪಡಿಸಿದಂಥ ವೇತನಕ್ಕೆ ಲೆಕ್ಕಾಚಾರ ಮಾಡಿ ಕೊಡದೇ 6ನೇ ವೇತನ ಆಯೋಗದಲ್ಲಿದ್ದಂಥ ವೇತನಕ್ಕೆ ಲೆಕ್ಕಾಚಾರ ಮಾಡಿ ಕೊಡ್ತಾ ಇರೋದ್ರಿಂದ ಆರ್ಥಿಕ ನಷ್ಟವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಬರ್ತಕ್ಕಂಥ ಒಂದು ರೀತಿಯಲ್ಲಿ ಕೆಲವರು ಹೇಳ್ತಾ ಇರ್ತಾರೆ, ಈಗ ತಾನೇ ಸರ್ಕಾರ ಅವರಿಗೆ 7ನೇ ವೇತನ ಆಯೋಗ ಕೊಟ್ಟೈತಿ, 50,000 ಇದ್ದವರಿಗೆ 1 ಲಕ್ಷ ಸಂಬಳ ಆಗ್ತಾಯಿದೆ, ಇನ್ನೂ ಬೇಕಂತೆ ಅಂತ ಸಾರ್ವಜನಿಕರು ರೊಚ್ಚಿಗೆ ಹೇಳೋದು ಸಹಜ. ಆದರೆ ಸಾರ್ವಜನಿಕರಲ್ಲೂ ನನ್ನೊಂದು ವಿನಂತಿ ಇದೆ, ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರಕ್ಕೆ ಹಣಕಾಸು
ತೊಂದರೆ ಆಗದ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ. ನಾವೇನು 1/7/22 ಅಥವಾ ನಾವು ಎಲ್ಲಿವರೆಗೂ ನಿವೃತ್ತಿ ಆಗುವವರೆಗೂ ಸಹ ಕೆಲಸ ಮಾಡಿದ್ದೀವಿ. ಕಳೆದ 30-40 ವರ್ಷ ಕೆಲಸ ಮಾಡಿದ್ವಿ. ಆ ಕೆಲಸಕ್ಕೆ ತಕ್ಕಂತೆ ನಮ್ಮ KCSR ನಿಯಮದ ಪ್ರಕಾರ ನಮಗೇನು ಬರಬೇಕೋ ಅದನ್ನು ಕೊಡ್ರಿ ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೇವೆ ವಿನಃ ಅದಕ್ಕೆ ₹1 ಜಾಸ್ತಿ ಕೊಡಲಿಕ್ಕೆ ಕೇಳೋದಕ್ಕೆ ನಾವು ತಯಾರಿಲ್ಲ. ಇದು 1ನೇ ಅಂಶ. ಇನ್ನು 2ನೇ ಅಂಶ ಅಂತ ಹೇಳಿದರೆ, ಸರ್ಕಾರ ಹಣಕಾಸು ಸೌಲಭ್ಯವನ್ನು 1 ಆಗಸ್ಟ್ 2024ರಿಂದ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ಒಪ್ಕೊತೀವಿ. ಆದರೆ ಈಗ ಹಾಲಿ ನೌಕರಲ್ಲಿರ್ತಕ್ಕಂಥ ನೌಕರ ವರ್ಗದವರಿಗೆ ಅದರಿಂದ ಲಾಭ ಆಗುತ್ತೆ. ಅವರಿನ್ನೂ ಕರ್ತವ್ಯದಲ್ಲಿ ಮುಂದುವರಿಯೋದ್ರಿಂದ ಅವರು ಮುಂದಿನ ದಿನಗಳಲ್ಲಿ DCRG ಕಮ್ಯುಟೇಷನ್ನು EL ಎನ್ಕ್ಯಾಶ್ಮೆಂಟನ್ನು 7ನೇ ವೇತನದ ಪ್ರಕಾರನೇ ಅವ್ರು ತಗೊಳ್ತಾರೆ. ಆದರೆ ನಾವು ಮುಂದುವರಿದೇ ಇರೋದರಿಂದ ನಮಗೆ ಇವತ್ತು ಬಿಟ್ಟರೆ ಮತ್ತೆ ಕೇಳಲಿಕ್ಕೆ ಬೇರೆ ಅವಕಾಶನೇ ಇಲ್ಲದೇ ಇರೋದರಿಂದ ಅನಿವಾರ್ಯವಾಗಿ ರಾಜ್ಯಾದ್ಯಂತ ನಾವು ಸಂಘಟನೆಯನ್ನು ಮಾಡ್ಕೊಂಬಿಟ್ಟು ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹೋರಾಟದಿಂದ ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಯಾವುದೇ ರೀತಿ ನೋವನ್ನು ಕೊಡದೇ ನಾವು ವಿನಂತಿಪೂರ್ವಕವಾಗಿ ವಿನಂತಿ ಮಾಡ್ತಾಯಿದ್ದೀವಿ. ಈ ಒಂದು ಹೋರಾಟದಲ್ಲಿ ಸಾರ್ವಜನಿಕರು ಸಹ ನಮ್ಮ ಜೊತೆಗಿರಬೇಕು. ಅವರು ಸಹ ನಮ್ಮನ್ನು ಕಣ್ಣೀರು ಒರೆಸುವ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಹಾಯಕರಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಿದ್ದೀನಿ.